ಗಣೇಶೋತ್ಸವ ಮಾಡಿದ ಉದ್ದೇಶ ಗಣೇಶೋತ್ಸವನ್ನ ಆಚರಿಸುವ ಮುಖಾಂತರ ಶಾಶ್ವತ ಶುದ್ಧ ಕುಡಿಯುವ ನೀರು ಕೋಲಾರಕ್ಕೆ ಬೇಕು ಎಂಬ ಹೋರಾಟದ ಧ್ಯೇಯ ವಾಕ್ಯದಲ್ಲಿ ಈ ಗಣೇಶೋತ್ಸವ ಆಚರಿಸ್ಕೊಂಡ್ತಾ ಇದ್ರಿ. 12 ವರ್ಷಗಳು ಕೂಡ ಅತ್ಯಂತ ವಿಜೃಂಭಣೆಯಿಂದ ಮಾಡಿದ್ವಿ. ಕೊರೋನಾ ಟೈಮಲ್ಲಿ ಮಾತ್ರ ಸರಳವಾಗಿ ಗಣೇಶೋತ್ಸವ ಮಾಡಿ ನಾವು ವಿಸರ್ಜನೆ ಮಾಡಿದ್ವಿ. ನಮ್ಮ ಉದ್ದೇಶ, ವೇದಿಕೆ ಉದ್ದೇಶ, ಅದಕ್ಕೆ ಮೊದಲು ನಮ್ಮೆಲ್ಲ ಇವ್ರನ್ನ ಪರಿಚಯ ಮಾಡಿಬಿಡ್ತೀನಿ. ನನ್ನ ಬಲಗಡೆ ನಮ್ಮ ಸಂಚಾಲಕರು ಅನಿಲ್ ಬಾಬು, ನಮ್ಮ ಹಿರಿಯ ಪೋಷಕರು ನಮ್ಮ ಐ ಟಿ ಶಿವಣ್ಣವರು, ಅದ್ರ ಪಕ್ಕದಲ್ಲಿ ಯುವ ನಾಯಕ ಹರೀಶ್ ಅವರು, ಅದ್ರ ಪಕ್ಕದಲ್ಲಿ ನಮ್ಮ ಪ್ರಕಾಶ್ ಅವರು ಹಿರಿಯ ಪೋಷಕರು, ಅದ್ರ ಪಕ್ಕದಲ್ಲಿ ದಿನೇಶ್, ಅದ್ರ ಪಕ್ಕದಲ್ಲಿ ನವೀನ್, ಅವನ ರಾಕೇಶ್ ನಮ್ಮ ಈ ಅಖಂಡ ಭಾರತ ವಿನಾಯಕ ಮಹಾಸಭಾದ ಅಧ್ಯಕ್ಷರು ಅನಿಲ್ ಅವರು, ಮತ್ತೆ ಇನ್ನೊಬ್ರು ಹಿರಿಯ ಪೋಷಕರು ಹಾಗೂ ಖಜಾನ್ಸಿಗಳು ನಮ್ಮ ವಕೀಲರು ನಾಗೇಂದ್ರ ಅವರು, ಅಣ್ಣ ಕೃಷ್ಣಪ್ಪ ಅವರು ನಮ್ಮ ಹಿರಿಯ ಪೋಷಕರು ಮಾಸ್ಟ್ರು. ಅದೇ ರೀತಿ ನಮ್ಮ ಇನ್ನೊಬ್ರು ಹಿರಿಯ ಪೋಷಕರು ಸುರೇಶ್ ಅವರು, ಅದ್ರ ಪಕ್ಕದಲ್ಲಿ ಸಿದ್ದು, ಕಿರಣ್, ನಮ್ಮೆಲ್ಲ ಯುವ ನಾಯಕರು ವಿಕ್ಕಿ, ಮತ್ತೆ ನಮ್ಮ ನಿಯಾಂತ್, ಮಿಥುನ್, ರಾಕಿ ಎಲ್ಲ ಇದ್ದಾರೆ. ಸ್ನೇಹಿತರೆ, ಈ ಒಂದು ವೇದಿಕೆ ಉದ್ದೇಶ ನಿಮ್ಗೆ ಈಗಾಗಲೇ ಸ್ಪಷ್ಟಪಡಿಸಿದ್ರೆ, ಈ ಬಾರಿ ನಾವು 9 ದಿವಸ ಇಡ್ತಾ ಇದ್ವಿ. ಮೊದಲು ಈ ಬಾರಿ 5 ದಿವಸಕ್ಕೆ ಸೀಮಿತ ಮಾಡಿದ್ರೆ ಕೂಡ ವಿಶೇಷವಾಗಿ ಈ ಬಾರಿ ಈ ಗಣೇಶೋತ್ಸವವನ್ನ ನಾವು ಭಾರತದ ಹೆಮ್ಮೆಯ ಸೈನಿಕರಿಗೆ ಯಶಸ್ವಿ ಆಪರೇಷನ್ ಸಿಂಧೂರ್ ಮಾಡಿದಂತ ಒಬ್ಬ ಸೈನಿಕರಿಗೆ ಈ ಒಂದು ಗಣೇಶೋತ್ಸವವನ್ನ ಅರ್ಪಣೆ ಮಾಡ್ತಾ ಇದ್ರಿ. ಕಾರಣ ಇಷ್ಟೇ, ಇಡೀ ಪ್ರಪಂಚ ಇವತ್ತು ಭಾರತದ ಕಡೆ ನೋಡಂಗೆ ಮತ್ತೆ ಎದ್ದು ನಿಲ್ಬಾರ್ದು ಪಾಕಿಸ್ತಾನ, ಆ ರೀತಿ ಉತ್ತರ ಕೊಟ್ಟಂತ ನಮ್ಮ ಹೆಮ್ಮೆಯ ಸೈನಿಕರಿಗೆ ಈ ಒಂದು ವೇದಿಕೆಯನ್ನ ಆಪರೇಷನ್ ಸಿಂಧೂರ್ ಸೈನಿಕ್ ವೇದಿಕೆ ಅಂತ ನಾವು ಇವತ್ತಿನ ಈ ವೇದಿಕೆನ ನಿರ್ಮಾಣ ಮಾಡಿದ್ರೆ. ಆ ಕಾರಣಕ್ಕೆ ಇವತ್ತು ನಿಮಗೆ ನೋಡ್ತಾ ಇದ್ರಿ 3 ಮೂರ್ತಿಗಳನ್ನ ನಾವಿಲ್ಲಿ ಪ್ರತಿಷ್ಠಾಪನೆ ಮಾಡಿ, ನಾಳೆ ಕೋಲಾರದ ಜಿಲ್ಲಾಧಿಕಾರಿಗಳು ಮತ್ತೆ ನಮ್ಮ ಜಿಲ್ಲಾ ರಕ್ಷಣಾಧಿಕಾರಿಗಳು, ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಸಹ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಬರ್ತಾರೆ. ಅದಾದ್ಮೇಲೆ 29ಕ್ಕೆ ಖ್ಯಾತ ಹಿನ್ನೆಲೆ ಗಾಯಕಿ ಹಾಗೂ ರಸಮಂಜರಿಯ ಮೇರು ಗಾಯಕಿ ಏನು ಶಮಿತಾ ಮಲ್ನಾಡ್ ಅವರು ಒಂದು ತಂಡ ಈ ಒಂದು ಕಾರ್ಯಕ್ರಮ ಮಾಡ್ತಾರೆ. ಅದಾದ್ಮೇಲೆ 30ಕ್ಕೆ ಒಂದು ಉತ್ತಮವಾದಂತಹ ರಂಗೋಲಿ ಸ್ಪರ್ಧೆ, 31ಕ್ಕೆ ಭಾನುವಾರ ಏನು ಕೇರಳದ ಖ್ಯಾತ ಕಲಾವಿದರಾದಂಥ ನೃತ್ಯಗಾರರಿಂದ ಡೊಳ್ಳು, ಚಂಡೆ, ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡೋ ಮುಖಾಂತರ ಈ ಒಂದು ವಿಸರ್ಜನಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ನಮ್ಮ ಯುವಕ ಮಿತ್ರರು ಸಾಕಷ್ಟು ಶ್ರಮ ವಹಿಸಿ, ಸುಮ್ಮನೆ ವೇದಿಕೆ ನಿರ್ಮಾಣ ಆಗಿಲ್ಲ, ತುಂಬಾ ಶ್ರಮ ವಹಿಸಿ ಈ ಒಂದು ವೇದಿಕೆನ ನಿರ್ಮಾಣ ಮಾಡಿದ್ದಾರೆ, ಈ ಗಣೇಶೋತ್ಸವ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಏನು ಇವತ್ತು ನಾವು ಪ್ರತಿ ಸತಿ ಹೇಳ್ತಾ ಇದ್ರಿ, ಕೋಲಾರಕ್ಕೆ ಶಾಶ್ವತವಾದಂತ ಶುದ್ಧ ಕುಡಿಯುವ ನೀರು ಬೇಕು. ಅಲ್ಲಿವರೆಗೂ ನಮ್ಮ ಒಂದು ವೇದಿಕೆ ಗಣೇಶೋತ್ಸವ ನಡೀತಾ ಇರ್ತದೆ. ಇವತ್ತು ಈಗಾಗಲೇ ಕೋಲಾರದ ಜನ ಎಲ್ಲರೂ ಈ ಒಂದು ಗಣೇಶೋತ್ಸವಕ್ಕೆ ತುಂಬಾ ಹೃದಯದಿಂದ ಸ್ವಾಗತ ಮಾಡಿ ಒಂದು ಸಹಾಯ ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಬಂದು ಈ ಗಣೇಶೋತ್ಸವದಲ್ಲಿ ಭಾಗವಹಿಸ್ಬೇಕನ್ನೋ ಉದ್ದೇಶದಿಂದ ನಿಮ್ಮನ್ನೆಲ್ಲ ಕರೆದು ಈ ವಿಷಯನ ಕೋಲಾರದ ಜನರಿಗೆ ಹಂಚ್ಕೊಳ್ತಾ ಇದ್ದೀನಿ. ಎಲ್ಲರೂ ಬಂದು ಇಷ್ಟು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಈ ಒಂದು ಯಶಸ್ವಿ ಗಣೇಶೋತ್ಸವನ ಯಶಸ್ವಿ ಮಾಡ್ಬೇಕಂತ ತಮ್ಮೆಲ್ಲರ ವೇದಿಕೆ ಮುಖಾಂತರ ತಮ್ಮನ್ನ ನಾನು ಮನವಿ ಮಾಡಿ ಸ್ವಾಗತಿಸ್ತಾ ಇದ್ದೀನಿ. ಎಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತ ತುಂಬದಿಂದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಧನ್ಯವಾದಗಳು.